ಅವಿನಾಶ್ IAS KSಗೆ ಸ್ವಾಗತ. ಪಾಲಿಟಿ PYQ ಮ್ಯಾರಥಾನ್ ಡೇ 5ಕ್ಕೆ ಸ್ವಾಗತ. ಇದರಲ್ಲಿ ನಾವು KS 2008ರಲ್ಲಿ ಬಂದಂಥ ಪಾಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಅವಲೋಕನ ಮಾಡೋಣ. ಮೊದಲ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ 86ನೇ ತಿದ್ದುಪಡಿಯು ಯಾವುದಕ್ಕೆ ಸಂಬಂಧಿಸಿದೆ? ವೀಸಾ ಕಾಯಿದೆ, ಪ್ರಾಥಮಿಕ ಶಿಕ್ಷಣ, ಆಸ್ತಿ ಮತ್ತು ಪಂಚಾಯತ್ ರಾಜ್. ಇದರಲ್ಲಿ ಸರಿಯಾದ ಉತ್ತರ ಪ್ರಾಥಮಿಕ ಶಿಕ್ಷಣ. ನಾನು ಆಗಲೇ ಹಿಂದಿನ ಏನಂತಂದರೆ 1998, 99, 2005, 2006ರಲ್ಲಿ ನಾನು ಪದೇ ಹೇಳ್ತಾ ಇದ್ದೆ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ತಿದ್ದುಪಡಿಗಳನ್ನು ನೀವು ಮೆಮೊರೈಸ್ ಮಾಡಬೇಕು ಅಂಥದ್ರಲ್ಲಿ ಇದು ಕೂಡ ಒಂದು ತಿದ್ದುಪಡಿ. ಇನ್ನು ವೀಸಾ ಕಾಯ್ದೆ ಅನ್ನುವಂಥದ್ದು ವೀಸಾ ಕಾಯ್ದೆ 1946 ವೀಸಾಗೆ ಸಂಬಂಧಪಟ್ಟಂಥ ಕಾಯ್ದೆ ಆಗಿದೆ. ಇದರಲ್ಲಿ 86ನೇ ತಿದ್ದುಪಡಿಯಲ್ಲಿ ಯಾವಾಗ ಜಾರಿ ಬಂತು ಅಂತಂದರೆ ತಿದ್ದುಪಡಿ 2002. ಓಕೆ, ಇದರಲ್ಲಿ ಏನಾಗುತ್ತೆ ಅಂತಂದರೆ DPSPಯಲ್ಲಿ ಇದ್ದಂಥ ಶಿಕ್ಷಣದ ಹಕ್ಕನ್ನು ಫಂಡಮೆಂಟಲ್ ರೈಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅದರಲ್ಲಿ ಹೊಸದಾಗಿ 21A ಅನ್ನುವಂಥ ಒಂದು ವಿಧಿಯನ್ನು ಫಂಡಮೆಂಟಲ್ ಮೂಲಭೂತ ಹಕ್ಕುಗಳಲ್ಲಿ ಸೇರಿಸ್ತಾರೆ. ಆದರೆ ಸ್ಪೆಸಿಫಿಕಲಿ 21ರಲ್ಲಿ ಏನಂತ ಹೇಳ್ತಾರೆ ಅಂತಂತಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥದ್ದು. ಪ್ರಾಥಮಿಕ ಶಿಕ್ಷಣ, ಈ ಪ್ರಾಥಮಿಕ ಶಿಕ್ಷಣವನ್ನು ಯಾರು ನೀಡಬೇಕು? ಈಗೇನಾಗಿದೆ ಅಂದರೆ ಒಬ್ಲಿಗೇಷನ್ ಇಸ್ ಆನ್ ಸ್ಟೇಟ್, ಅಂದರೆ ಪ್ರಭುತ್ವ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಯಾವುದೇ 6ರಿಂದ 14 ವರ್ಷದಲ್ಲಿ ಇರ್ತಕ್ಕಂಥ ಮಗು ನಾನು ಶಾಲೆಗೆ ಹೋಗಬೇಕು ಅಂತಂತಂದರೆ ಆ ಹಕ್ಕನ್ನು ಕಸಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಏನಾಗುತ್ತೆ, ಉಚಿತವಾಗಿ ಇರುತ್ತೆ, ಯಾವುದೇ ಫೀ ಇರೋದಿಲ್ಲ. ಓಕೆ, ಇನ್ನು ಆಸ್ತಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿ ಏನು ಅಂತಂದರೆ 44ನೇ ತಿದ್ದುಪಡಿ 1978. ಇದರಲ್ಲಿ ಏನು ಮಾಡ್ತಾರೆ, ಫಂಡಮೆಂಟಲ್ ರೈಟಿಂದ ಆಸ್ತಿ ಹಕ್ಕನ್ನು ತೆಗೆದು 300A ಅಂತಕ್ಕಂಥ ಹೊಸ ವಿಧಿಯನ್ನು ಸಂವಿಧಾನದಲ್ಲಿ ಆ್ಯಡ್ ಮಾಡ್ತಾರೆ. ಮೊದಲು 1978ಕ್ಕಿಂತ ಮುಂಚಿತವಾಗಿ ಆಸ್ತಿ ಹಕ್ಕು ಏನಾಗಿತ್ತು, ಅದೊಂದು ಮೂಲಭೂತ ಹಕ್ಕಾಗಿತ್ತು. 78ರ ನಂತರ ಸಂವಿಧಾನಿಕ ಹಕ್ಕಾಗತ್ತೆ. ಇನ್ನು ಪಂಚಾಯತ್ ರಾಜ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಷ್ಟನೇದು, 73ನೇ ತಿದ್ದುಪಡಿ. ಯಾವಾಗ? 1992. ಸೊ ಇಲ್ಲಿ ಕೊಟ್ಟಂಥ ಎಲ್ಲ ತಿದ್ದುಪಡಿಗಳು, ಇಲ್ಲಿ ಕೊಟ್ಟಂಥ ಈ ಆಪ್ಷನ್ಸಲ್ಲಿ ಎಲ್ಲನೂ ಆಪ್ಷನ್ ಕೂಡ ಬಹಳ ಇಂಪಾರ್ಟೆಂಟು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಗಿ ನೀವು ಇದನ್ನು ನೋಡ್ಕೋಬೇಕಾಗತ್ತೆ. ಓಕೆ, ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ 86, 21A. ಇನ್ನು ಆಸ್ತಿಗೆ ಸಂಬಂಧಪಟ್ಟಂಗೆ 44ನೇ ತಿದ್ದುಪಡಿ 1978. ಇದರಲ್ಲಿ ಏನು ಮಾಡ್ತಾರೆ, 19(1)F ತೆಗೆದು ಹಾಕ್ತಾರೆ ಮತ್ತು 31ನೇ ವಿಧಿಯನ್ನು. ಈ ಎರಡು ವಿಧಿಗಳು ಫಂಡಮೆಂಟಲ್ ಮೂಲಭೂತ ಹಕ್ಕುಗಳನ್ನು ತೆಗೆದು ಹಾಕಿ ಏನು ಮಾಡ್ತಾರೆ, ಹೊಸದಾಗಿ 300A ಆ್ಯಡ್ ಮಾಡ್ತಾರೆ. ಓಕೆ, ಪಂಚಾಯತ್ ರಾಜ್ ಗೊತ್ತಿರೋ ಹಾಗೆ 73ನೇ ತಿದ್ದುಪಡಿ 1992. ಇನ್ನು ಎರಡನೇ ಪ್ರಶ್ನೆ, ಲೋಕಸಭೆಯ ಕೆಳಕಂಡ ಯಾವ ಸಭಾಪತಿಯನ್ನು ಅವರ ಅಧಿಕಾರದಲ್ಲಿರುವಾಗಲೇ ಪಕ್ಷದಿಂದ ಹುದ್ದೆಯಿಂದಲ್ಲ ಪಕ್ಷದಿಂದ ವಜಾ ಮಾಡಲಾಯಿತು? ಇಲ್ಲಿ ಉತ್ತರ ಏನು ಅಂತಂದರೆ ಸೋಮನಾಥ್ ಚಟರ್ಜಿ. ಏನಾಗುತ್ತೆ, 14ನೇ ಲೋಕಸಭೆ ಯಾವಾಗಿತ್ತು, ಇದು 2004ರಿಂದ 2009. ಈ ಅವಧಿಯಲ್ಲಿ 2008ರಲ್ಲಿ ಏನಾಗುತ್ತೆ ಅಂತಂದರೆ Indo-US ನ್ಯೂಕ್ಲಿಯರ್ ಡೀಲ್ ಆಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನ್ಯೂಕ್ಲಿಯರ್ ಡೀಲ್. ಓಕೆ, ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಸೋಮನಾಥ್ ಚಟರ್ಜಿ ಅವರು, ಇವ್ರ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಐಡಿಯಾ ಕೊಡ್ತೀನಿ, ಅದಾದಮೇಲೆ ಇದು ಕನೆಕ್ಟ್ ಮಾಡ್ತೀನಿ. ಇವರು ಏನು ಅಂತಂದರೆ CPIMನ ಹಿರಿಯ ನಾಯಕರು. 2004 ಈ 14ನೇ ಲೋಕಸಭೆ ಅವಧಿ ಏನಿತ್ತಲ್ಲ, ಇದರಲ್ಲಿ UPA ಸರ್ಕಾರ ಇತ್ತು. ಈ UPA ಸರ್ಕಾರಕ್ಕೆ CPI ಪಕ್ಷ ಏನಾಗಿತ್ತು ಅಂತಂದರೆ ಬೆಂಬಲವನ್ನು ಕೊಟ್ಟಿತ್ತು. ಅಂದರೆ ಇದು UPA ಕೊಯಲೇಷನ್ ಗೌರ್ಮೆಂಟ್ ಆಗಿತ್ತು ಅಂತ ಅರ್ಥ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಸೋಮನಾಥ್ ಚಟರ್ಜಿ, CPIMನ ಹಿರಿಯ ನಾಯಕರಾದಂಥ ಸೋಮನಾಥ್ ಚಟರ್ಜಿ ಅವ್ರು ಏನು ಮಾಡ್ತಾರೆ, ಸ್ಪೀಕರ್ ಮಾಡಿದರು ಲೋಕಸಭೆಗೆ. ಇವಾಗ ಏನಾಗುತ್ತೆ ಅಂತಂತಂದರೆ ನೋಡಿ, CPIM ಅಂತಂದರೆ ಯಾರು, ಇವರು ಎಡಪಂಥೀಯರು. ಹಾಗಾಗಿ ಏನು ಮಾಡ್ತಾರೆ, ಅಮೇರಿಕದ ಜೊತೆಗೆ
ಯೂಶ್ವಲಿ ಅವರು ಅಪೋಸ್ ಮಾಡ್ತಾರೆ. ಈ ಸಂದರ್ಭದಲ್ಲಿ 2008 ಇಂಡೋ-US ನ್ಯೂಕ್ಲಿಯರ್ ಡೀಲ್ಗೆ ಸಂಬಂಧಪಟ್ಟಂಥ ಮಸೂದೆಯನ್ನು ಲೋಕಸಭೆಯಲ್ಲಿ ತಂದಂಥ ಸಂದರ್ಭದಲ್ಲಿ CPI ಏನು ಮಾಡುತ್ತೆ ಅಂತಂದರೆ ಸರ್ಕಾರದಿಂದ ಬೆಂಬಲವನ್ನು ಹಿಂಪಡೆಯುತ್ತೆ. ಆ ಸಂದರ್ಭದಲ್ಲಿ CPI ಏನು ಹೇಳುತ್ತೆ ಅಂತಂದರೆ, ಸೋಮನಾಥ್ ಚಟರ್ಜಿ ಅವರೇ, ನೀವು ನಮ್ಮ ಪಕ್ಷದವರು ಆಗಿರೋ ಕಾರಣಕ್ಕಾಗಿ ರಿಸೈನ್ ಮಾಡಿ ಅಂತಂದರೆ ರಿಸೈನ್ ಮಾಡಿ, ಸ್ಪೀಕರ್ ಹುದ್ದೆಯಿಂದ ರಿಸೈನ್ ಮಾಡಿ ಅಂತ ಹೇಳ್ತಾರೆ. ಆದರೆ ಸೋಮನಾಥ್ ಚಟರ್ಜಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಸ್ಪೀಕರ್ ಹುದ್ದೆ ಅನ್ನುವಂಥದ್ದು ಅದು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಹುದ್ದೆ ಅಲ್ಲ. ಅಲ್ಲಿ ಪಕ್ಷಾತೀತವಾಗಿ ಯಾವುದೇ ತಟಸ್ಥವಾಗಿ ಕಾರ್ಯನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಮೌಲ್ಯಯುತವಾದಂಥ ನಿರ್ಧಾರವನ್ನು ತಿಳ್ಕೊಳ್ತಾರೆ. ಅವರು ರಿಸೈನ್ ಮಾಡೋದಿಲ್ಲ. ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ಒಂದು ಸ್ಟ್ಯಾಂಡು ಅಥವಾ ಸಂವಿಧಾನದ ಮೌಲ್ಯಗಳು ಮುಖ್ಯ ಅನ್ನುವಂಥ ಸ್ಟ್ಯಾಂಡನ್ನು ತಗೊಳ್ತಾರೆ. ಹಾಗಾಗಿ ಇವರು ಸ್ಪೀಕರ್ ಆಗಿದ್ದಂಥ ಅದು ಇಂಡೋ-US ಡೀಲ್ ಆಗುತ್ತೆ. ಓಕೆ, ಇವರು ಸ್ಪೀಕರ್ ಆಗಿ ಅದನ್ನ ಕಾರ್ಯನಿರ್ವಹಿಸ್ತಾರೆ. ಆ ಸಂದರ್ಭದಲ್ಲಿ ಈ ಕಾರಣಕ್ಕಾಗಿ ಏನು ಮಾಡ್ತಾರೆ ಅಂತಂದರೆ, ಸೋಮನಾಥ್ ಚಟರ್ಜಿ ಅವರನ್ನು CPIM ಪಕ್ಷ ಇತ್ತಲ್ಲ ಅದನ್ನು ಉಚ್ಚಾಟನೆ ಮಾಡುತ್ತೆ, ಪಕ್ಷದಿಂದ ವಜಾ ಮಾಡುತ್ತೆ. ಓಕೆ, ಈ ಬ್ಯಾಕ್ಗ್ರೌಂಡ್ ಗೊತ್ತಾಯಿತು ಅಂದ್ಕೊತೀನಿ. ಈ ರೀತಿ ಆದಂತೆ ಇದೊಂದು ಎಕ್ಸಾಂಪಲು, ಇಟ್ ಇಸ್ ಅನ್ ಯುನಿಕ್ ಎಕ್ಸಾಂಪಲ್. ಆ ಕಾರಣಕ್ಕಾಗಿ ಇದು ಇವರು ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಬಾಯಟ್ ಹಾಕೋದಕ್ಕಿಂತ ಇದು ಬ್ಯಾಕ್ಗ್ರೌಂಡನ್ನು ಹೇಳಿದ್ದೀನಿ. ಇದನ್ನು ಬ್ಯಾಕ್ಗ್ರೌಂಡ್ ಪ್ರಕಾರ ಇದನ್ನು ನೆನ್ಪಿಟ್ಕೊಂಡ್ರೆ ಅರ್ಥ ಆಗುತ್ತೆ. ಇನ್ನು ಪ್ರಶ್ನೆ ಬರೋದೇನು ಅಂತಂತಂದರೆ, PYQ ಅನಾಲಿಸಿಸ್ ಅಥವಾ ಮ್ಯಾರಥಾನ್ ಅನ್ನೋದು ಸಿಂಪ್ಲಿ ನಮಗೇನು ಅಂತಂದರೆ, ಇಲ್ಲಿ ಉತ್ತರನ್ನು ನೋಡ್ಕೊಳ್ಳಿಕ್ಕೆ ನಾವು ಅನಾಲಿಸಿಸನ್ನು ಮಾಡೋಂಗಿಲ್ಲ. ಇಲ್ಲಿಂದ ಏನಾಗಬೇಕು ಅಂತಂದರೆ, ನಿಮ್ಮ ಮುಂದಿನ ಪ್ರಶ್ನೆಗಳಿಗೆ, ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ, ಅಂದರೆ 2008 ಪ್ರಶ್ನೆ ಇದೆ, ಆದರೆ ಇದು ಏನಾಗಬೇಕು ನಮಗೆ 2026, 27, 28ರಲ್ಲಿ ಬರ್ತಕ್ಕಂಥ ಎಕ್ಸಾಮ್ಗಳಿಗೂ ಕೂಡ ಇದು ಅನುಕೂಲ ಆಗುವ ರೀತಿಯಲ್ಲಿ ನಾವು ಅನಲೈಸ್ ಮಾಡಬೇಕಾಗತ್ತೆ. ಓಕೆ, ಸೊ ಹಾಗಾದರೆ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳನ್ನು ಕೂಡ ನಾವು ಸರಿಯಾಗಿ ನೋಡ್ಕೋಬೇಕಾಗತ್ತೆ. ಬಲರಾಮ್ ಭಗತ್ ಇವ್ರ ಬಗ್ಗೆ ಅಷ್ಟೊಂದು ಏನು ಅಂದರೆ ಇಂಪಾರ್ಟೆಂಟ್ ರೋಲ್ ಇಲ್ಲ, ಇವರು ಕೂಡ ಸ್ಪೀಕರ್ ಆಗಿದ್ದರು. ಓಕೆ, ಸೊ ಆದರೆ ಸಂಜೀವ್ ರೆಡ್ಡಿ ಅನ್ನುವಂಥವ್ರು ಇವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದರು. ಅದಾದಮೇಲೆ ಉಪಮುಖ್ಯಮಂತ್ರಿಗಳು ಉಪರಾಷ್ಟ್ರಪತಿಗಳಾಗ್ತಾರೆ, ಆಮೇಲೆ ರಾಷ್ಟ್ರಪತಿಗಳು ಆಗ್ತಾರೆ. ಓಕೆ, ಸೊ ಇಷ್ಟು ಒಂದು ಜನರಲ್ ಐಡಿಯಾ ಇರಲಿ. ಆದರೆ ಇಲ್ಲಿ ಮುಖ್ಯವಾಗಿರುವಂಥದ್ದು ಏನು ಅಂತಂತಂದರೆ, ಸಂಜೀವ್ ರೆಡ್ಡಿಯವರು ಏನಾಗ್ತಾರೆ, ನೀಲಂ ಸಂಜೀವ್ ರೆಡ್ಡಿಯವರು ಇವರು ಸ್ಪೀಕರ್ ಆದ ತಕ್ಷಣ ತಮ್ಮ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಪಕ್ಷದಿಂದ ರಾಜೀನಾಮೆ ಕೊಡ್ತಾರೆ, ಆದರೆ ಸ್ಪೀಕರ್ ಆಗಿ ಮುಂದುವರಿತಾರೆ. ನಮ್ಮ ಸಂವಿಧಾನ ಏನು ಹೇಳುತ್ತೆ, ನೀವು ಸ್ಪೀಕರ್ ಆದಮೇಲೆ ಪಕ್ಷದ ಸದಸ್ಯತ್ವವನ್ನು ಉಳಿಸಿಕೊಳ್ಳಬಹುದು. ಅಂದರೆ ಫಾರ್ ಎಕ್ಸಾಂಪಲ್, ಈ ಪ್ರಸ್ತುತ ಸ್ಪೀಕರ್ ಇದ್ದಾರಲ್ಲ, ಅವರು BJPದ ಸದಸ್ಯರು ಕೂಡ ಆಗಿದ್ದಾರೆ, ಹೌದಲ್ಲ. ಆ ಕಾರಣಕ್ಕಾಗಿ ಈ ಸ್ಪೀಕರ್ ಅಂತಕ್ಕಂಥದ್ದು ರಾಜಕೀಯವಾಗಿ ತಟಸ್ಥವಾಗಿರಬೇಕು ಅನ್ನೋವಂಥ ಕಾರಣಕ್ಕಾಗಿ ಇವ್ರು ಏನು ಮಾಡ್ತಾರೆ ಅಂದರೆ, ತಮ್ಮ ಪಕ್ಷದಿಂದ ರಿಸೈನ್ ಮಾಡ್ತಾರೆ. ಅಂದರೆ ಯಾವುದೇ ಪಕ್ಷಕ್ಕೆ ನಾನು ಪಕ್ಷಪಾತವಾಗಿ ನಾನು ವ್ಯವಹಾರ ಮಾಡ್ತಾಯಿದ್ದೀನಿ ನಾನು, ಈ ರೀತಿಯಾದಂಥ ಈ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಒಂದು ಮಾದರಿಯಲ್ಲಿದೆ ಅಂತಂದರೆ UK ಯಲ್ಲಿದೆ. ಆದರೆ ಭಾರತದಲ್ಲಿ ಏನು ಮಾಡ್ಬೋದು, ನೀವು ಪಕ್ಷದ ಸದಸ್ಯರಾಗಿಯೂ ಉಳಿಬಹುದು, ರಾಜೀನಾಮೆನೂ ಕೊಡ್ಬೋದು. ಈ ಎರಡು ಅವಕಾಶಗಳು ಇಲ್ಲಿ ಇದೆ. ಆ ಕಾರಣಕ್ಕೆ ಈ ರೀತಿಯಾದಂಥ ನಿಲುವನ್ನು ಕೈಗೊಂಡಂಥ ಮೊದಲ ಸ್ಪೀಕರ್ ಸಂಜೀವ್ ರೆಡ್ಡಿ ಅವರು ಆಗಿದ್ದರು. ಆ ಕಾರಣಕ್ಕಾಗಿ ಇದೇನಾಗುತ್ತೆ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಗಣೇಶ್ ರಾವ್ ಮಾವಲಂಕರ್ ಅಥವಾ GV ಮಾವಲಂಕರ್ ಇವರೇನಾಗ್ತಾರೆ, ಮೊದಲ ಲೋಕಸಭಾ ಸ್ಪೀಕರ್, ಫಸ್ಟ್. ಓಕೆ, ಇವರನ್ನು ಲೋಕಸಭಾ ಪಿತಾಮಹ ಅಂತಲೂ ಕರೀತಾರೆ. ಯಾರು ಕರೆದ್ರು ಲೋಕಸಭಾ ಪಿತಾಮಹ ಅಂತ? ಇವರನ್ನು ನೆಹರು ಅವರು ಕರೆದ್ರು. ಓಕೆ, ಇಲ್ಲಿ ಮಾವಲಂಕರನ್ನು ಲೋಕಸಭಾ ಪಿತಾಮಹ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ ಮಾವಲಂಕರು. ಓಕೆ, ಮತ್ತು ಸ್ಪೀಕರ್ ಹುದ್ದೆಯನ್ನು ಅಲಂಕರಿಸಿದ ನಂತರ ತಮ್ಮ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಂಥವರು ಸಂಜೀವ್ ರೆಡ್ಡಿಯವರು. ಓಕೆ, ಗುಡ್. ನೆಕ್ಸ್ಟ್ ಕ್ವಶನ್.
ಮೈಸೂರಿನ ಕೆಳಕಂಡ ಯಾವ ರಾಜ್ಯಪಾಲರು ಅನಂತರದಲ್ಲಿ ಭಾರತದ ರಾಷ್ಟ್ರಪತಿಯಾದರು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಓಕೆ, ಯಾರು ಅಂದರೆ ಇಲ್ಲಿ ಉತ್ತರ ಏನು ಅಂತಂದರೆ ವಿ ಗಿರಿ. ಇವರು ಏನಾಗ್ತಾರೆ ಅಂತಂತಂದರೆ 1965ರಿಂದ 67ರವರೆಗೆ ಮೈಸೂರು ರಾಜ್ಯದ ಮೈಸೂರು, ಆ ಸಂದರ್ಭದಲ್ಲಿ ಕರ್ನಾಟಕದ ಹೆಸರು ಏನಾಗಿತ್ತು? ಮೈಸೂರು ರಾಜ್ಯ. ಈ ರಾಜ್ಯದ ರಾಜ್ಯಪಾಲರಾಗಿದ್ದರು. ಅದಾದಮೇಲೆ 67ರಿಂದ 69ರವರೆಗೆ ಉಪರಾಷ್ಟ್ರಪತಿಗಳಾಗಿದ್ದರು. 69ರಿಂದ 74ರವರೆಗೆ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಓಕೆ, ಇಲ್ಲಿ ನಿಮಗೊಂದು ಹೋಮ್ವರ್ಕ್ ಇದೆ. ಇವರು ಎಷ್ಟನೇ ರಾಜ್ಯಪಾಲರಾಗಿದ್ದರು, ಕರ್ನಾಟಕದ ಮೈಸೂರಿನ ಎಷ್ಟನೇ ರಾಜ್ಯಪಾಲರಾಗಿದ್ದರು ಅನ್ನುವಂಥದ್ದು, ಹಾಗೆ ಎಷ್ಟನೇ ಉಪರಾಷ್ಟ್ರಪತಿಗಳಾಗಿದ್ದರು, ಎಷ್ಟನೇ ರಾಷ್ಟ್ರಪತಿ ಆಗಿದ್ದರು. ಇದೊಂದು ಹೋಮ್ವರ್ಕ್ ನಿಮಗೆ. ಓಕೆ, ಈಗ ನಾನು ಆಲ್ರೆಡಿ 2006ರಲ್ಲಿ KS ಏನು ಕ್ವಶನ್ ಪೇಪರ್ ಇದೆಯಲ್ಲ, ಇದರಲ್ಲಿ ನಾವು ಏನು ಅಂತಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಕೆಲವೊಂದಿಷ್ಟು. ಮತ್ತು ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟಂಥ ವಿಡಿಯೋದಲ್ಲಿ ನೀವು ನೋಡಿದರೆ ಸದ್ಯದ ವೈಸ್ ಪ್ರೆಸಿಡೆಂಟ್ ಕೂಡ ಸುಮಾರು 3ರಿಂದ 4 ರಾಜ್ಯ ಅಥವಾ ಯೂನಿಯನ್ ಟೆರಿಟರಿಯ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದರು. ಅವು ಯಾವ್ಯಾವು ಅನ್ನೋದನ್ನು ಅಲ್ಲಿ ಕೊಟ್ಟಿದ್ದೀನಿ, ನೋಡಿ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನಲ್ಲಿದೆ. ಓಕೆ, ಇನ್ನು ನಾವು ಫಕ್ರುದ್ದೀನ್ ಅಹಮದ್ ಅವರು, ಇವರು 5ನೇ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದರು. ಆದರೆ ಇವರು ಕರ್ನಾಟಕಕ್ಕೆ ಯಾವುದೇ ರೀತಿಯಿಂದ ಸಂಬಂಧವನ್ನು ಹೊಂದಿರಲಿಲ್ಲ, ಅಥವಾ ಮೈಸೂರಿಗೆ ಯಾವುದೇ ರೀತಿಯಿಂದ ಸಂಬಂಧವನ್ನು ಹೊಂದಿರಲಿಲ್ಲ. ಇನ್ನು ಸಂಜೀವ್ ರೆಡ್ಡಿ ಅವರು ಆಲ್ರೆಡಿ ಸ್ಪೀಕರ್ ಕೂಡ ಆಗಿದ್ದರು. ಇವರು ನಾನು ಆಲ್ರೆಡಿ ಮೆನ್ಷನ್ ಮಾಡಿದ ಹಾಗೆ. ಓಕೆ, ಇವರು ಏನು ಮಾಡ್ತಾರೆ ಅಂತಂದರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಿಗಾಗಿಯೂ ಕೂಡ ಕಾರ್ಯನಿರ್ವಹಿಸಿದರು. ಇವರು ಫೈನಲಿ 6ನೇ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದರಂತೆ ನಿಮಗೆ ಗೊತ್ತಿರೋ ಹಾಗೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಮೊದಲ ಉಪರಾಷ್ಟ್ರಪತಿಗಳು, ವೈಸ್ ಪ್ರೆಸಿಡೆಂಟ್, 2ನೇ ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್. ಓಕೆ, ಗುಡ್. ಇನ್ನು 4ನೇ ಪ್ರಶ್ನೆಗೆ ಹೋಗೋಣ. ಇವರಲ್ಲಿ ಭಾರತದ ಪ್ರಥಮ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಯಾರು? ಇಲ್ಲಿ ಪ್ರಶ್ನೆ ಏನಂತ, ಕೊಟ್ಟವರಲ್ಲಿ ಯಾರು ಮೊದಲಿಗರು ಅನ್ನುವಂಥದ್ದು. ಇವರಲ್ಲಿ ಏನು ಕೊಟ್ಟಿದ್ದಾರಲ್ಲ, ಇಲ್ಲಿ 4 ಜನ ಕೊಟ್ಟಿದ್ದಾರಲ್ಲ, ಜ್ಯೋತಿ ಬಸು, ಬುದ್ಧದೇವ್ ಭಟ್ಟಾಚಾರ್ಯ, ಸಂಜೀವ್ ರೆಡ್ಡಿ, ಅಚ್ಯುತ್ ಮೆನನ್. ನೋಡಿ, ಸಂಜೀವ್ ರೆಡ್ಡಿ ಅನ್ನೋಂಥದ್ದು ಎಷ್ಟು ಬಾರಿ ರಿಪೀಟ್ ಆಗ್ತಾಯಿದೆ, ಎಲ್ಲ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ. ಓಕೆ, ಇನ್ನು ಕಮ್ಯುನಿಸ್ಟ್ ಅಥವಾ ಸಂಬಂಧಪಟ್ಟಂಗೆ ಕೂಡ ಅದು ರಿಪಿಟೇಷನ್ ಆಗ್ತಾಯಿದೆ. ನಾನು ಹೇಳ್ತೀನಿ ಮುಂದೆ ಯಾಕೆ ಇವೆಲ್ಲ ವರ್ಡ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಓಕೆ, ಸೊ ಇಲ್ಲಿ ನೋಡಿ, ಅಂದರೆ ಇದು ಉತ್ತರ ಏನು? ಇಲ್ಲಿ ಕೊಟ್ಟವರಲ್ಲಿ ಯಾರು ನಮಗೆ ಮೊದಲ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಆಗಿದ್ದರು? ಬುದ್ಧದೇವ ಭಟ್ಟಾಚಾರ್ಯ. ಆದರೆ ಭಾರತದಲ್ಲಿ ಒಟ್ಟಾರೆಯಾಗಿ ಮೊದಲ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಭಾರತದಲ್ಲಿ ಅಂತಂದರೆ ಅವರು EMS ನಂಬೂದರಿ ಪಾದರು. ಇವರು ಕೇರಳದ 1957ರಲ್ಲಿ ಕೇರಳದ ಮುಖ್ಯಮಂತ್ರಿ ಆಗ್ತಾರೆ. ಇದು ಒಂದೇನಂತಂದರೆ ವಿಶ್ವದಲ್ಲಿ ವಿನೂತನವಾದಂಥ ಹೆಜ್ಜೆ. ಯಾಕೆ ವಿಶ್ವದಲ್ಲಿ ವಿನೂತನವಾದ್ದು ಅಂತಂತಂದರೆ, ವಿಶ್ವದಲ್ಲಿಯ ಮೊದಲ ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆಗೊಂಡಂಥ ಸರ್ಕಾರ. ಯಾವ ರೀತಿ ಸರ್ಕಾರ? ಕಮ್ಯುನಿಸ್ಟ್ ಸರ್ಕಾರ. ಓಕೆ, ಸೊ ರಾಷ್ಟ್ರ ಮಟ್ಟದಲ್ಲಿ ಭಾರತದಲ್ಲಿ ಮೊದಲ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಯಾರು? EMS ನಂಬೂದರಿ ಪಾದೆಯವರು. ಇವರು ಕೇರಳದ ಮುಖ್ಯಮಂತ್ರಿ ಆಗಿದ್ದರು. ಯಾವಾಗ ಅಂತಂದರೆ 1957ರಲ್ಲಿ. ಇನ್ನು ಇಲ್ಲಿ ಕೊಟ್ಟವರಲ್ಲಿ ಏನಾಗುತ್ತೆ ಅಂದರೆ ಬುದ್ಧದೇವ ಭಟ್ಟಾಚಾರ್ಯ ಅವರು ಮೊದಲಿಗರು. ಓಕೆ, ಸಂಜೀವ್ ರೆಡ್ಡಿ ಅವರು ಕಮ್ಯುನಿಸ್ಟ್ಗೆ ಯಾವುದೇ ಸಂಬಂಧವನ್ನು ಹೊಂದಿರಲಿಲ್ಲ. ಇನ್ನು ಅಚ್ಯುತ್ ರಾಯ್ ಮೆನನ್ ಅವರು ಇವರೇನಾಗ್ತಾರೆ ಅಂತಂದರೆ ಕೇರಳದ ಮುಖ್ಯಮಂತ್ರಿಗಳಾಗಿದ್ದರು. ಆದರೆ 1969ರಲ್ಲಿ ಅಚ್ಯುತ್ ಮೆನನ್ ಅವರು, ಮೆನನ್ ಅಂತಕ್ಕಂಥ ಪದವನ್ನು ನೀವು ಆಲ್ರೆಡಿ ಆಬ್ವಿಯಸ್ಲಿ ನೀವು ಕೇರಳಕ್ಕೆ ನೀವು ಇದನ್ನು ಏನು ಮಾಡ್ಬೋದು,
ಐ ಟೇಕ್ ಮೈ ವರ್ಡ್ ಬ್ಯಾಕ್. ಇಲ್ಲಿ ಏನು ಅಂತಂತಂದರೆ ಇಲ್ಲಿ ಕೊಟ್ಟವರು ನಾನು ಬರೀತಾ ಹೋಗ್ತೇನೆ, ಸಾರಿ. ಕೊಟ್ಟವರಲ್ಲಿ ಮೊದಲಿಗರು ಯಾರು ಅಂತಂತಂದರೆ ಅವರು ಅಚ್ಯುತ್ ಮೆನನ್ ಅವರು. ಓಕೆ, ಅಚ್ಯುತ್ ಮೆನನ್ ಅವರು. ಇವರು 1969-77ರಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ. ಅಂದರೆ ಮೊದಲು ಇವರು ನಂಬೂದಿರಿಪಾದರು ಆಗ್ತಾರೆ, ಅದಾದಮೇಲೆ ಇವರು 1977ರಲ್ಲಿ ಆಗ್ತಾರೆ. ಇನ್ನು ಜ್ಯೋತಿ ಬಸು ಅವರು 1977ರಿಂದ 2000ರವರೆಗೆ. ಇನ್ನು ಬುದ್ಧದೇವ್ ಭಟ್ಟಾಚಾರ್ಯರವರು 2000ರಿಂದ 2011ರವರೆಗೆ. ಇದಾದಮೇಲೆ TMC ಸ್ಟಾರ್ಟ್ ಆಗುತ್ತೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಇವರು ಜ್ಯೋತಿ ಬಸವರವರು ಮತ್ತು ಬುದ್ಧದೇವ್ ಭಟ್ಟಾಚಾರ್ಯ ಮುಖ್ಯಮಂತ್ರಿ ಯಾವ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು? ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದ್ದು. ಓಕೆ, 11ರ ನಂತರ ಮುಂದೆ TMC ಎರ ಸ್ಟಾರ್ಟ್ ಆಗುತ್ತೆ. ಇವಾಗ BJP ಎರ ವೆಸ್ಟ್ ಬೆಂಗಾಲಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಸಂಜೀವ್ ರೆಡ್ಡಿಯವರನ್ನು ಆರಾಮ್ಸೆ ನೀವು ಎಲಿಮಿನೇಟ್ ಮಾಡ್ಬೋದಾಗಿತ್ತು. ಇನ್ನು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೇರಳದಲ್ಲಿ ಮೊದಲ ಕಮ್ಯುನಿಸ್ಟ್ ಸರ್ಕಾರ ಪಾಲ್ಗೊಂಡಿತ್ತು. ಅದರ ಜೊತೆಯಲ್ಲಿ ಕೇರಳದಲ್ಲಿ ಅಚ್ಯುತ್ ಮೆನನ್ ಅವರು ಏನಾಗ್ತಾರೆ, ಇಲ್ಲಿ ಕೇರಳದ ಮುಖ್ಯಮಂತ್ರಿಗಳಾಗಿರ್ತಾರೆ 1969ರಿಂದ 77. ಕೊಟ್ಟವರಲ್ಲಿ ಇವರೇ ಕೂಡ ಮೊದಲಿಗರು ಆಗ್ತಾರೆ. ಇನ್ನು 5ನೇ ಪ್ರಶ್ನೆ, ಇವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿದ್ದರು? ಮೂಲಭೂತ ಹಕ್ಕುಗಳು ಇಲ್ಲಿ. ಓಕೆ, ಯಾರು ಇದರಲ್ಲಿ ಸರಿಯಾದ ಉತ್ತರ ಯಾರು ಅಂತಂದರೆ JB ಕೃಪಲಾನಿ. ಇವರೇನಾಗ್ತಾರೆ ಅಂತಂತಂದರೆ ನೋಡಿ, ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಸರ್ದಾರ್ ವಲ್ಲಭಾಯ್ ಪಟೇಲ್. ಮುಖ್ಯ ಸಮಿತಿದು ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಉಪಸಮಿತಿ ಅಧ್ಯಕ್ಷರು ಯಾರು? ಅದರಲ್ಲಿ ಉಪಸಮಿತಿ ಅಧ್ಯಕ್ಷರು JB ಕೃಪಲಾನಿ. ಅರ್ಥ ಆಯಿತು ಅನ್ಕೊತೇನೆ. ಇನ್ನು ಏನಂತಂದರೆ ಮೂಲಭೂತ ಹಕ್ಕುಗಳು, ಅಲ್ಪಸಂಖ್ಯಾತರು, ಬುಡಕಟ್ಟು ಪ್ರದೇಶಗಳ ಒಂದು ಮುಖ್ಯ ಸಲಹಾ ಸಮಿತಿ ಅಂತ ಇತ್ತು. ಕೇವಲ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಅಂತ ಏನಾದರೂ ಬಂದರೆ ಆವಾಗ ಅಧ್ಯಕ್ಷರಾಗ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಅದರ ಉಪಸಮಿತಿ ಅಂತ ಬಂದಾಗ JB ಕೃಪಲಾನಿ ಅವರು. ಓಕೆ, ಈ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ಇನ್ನು ನೆಹರು ಅವರಿಗೆ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ, ಇವರು ಕೇಂದ್ರ ಅಧಿಕಾರಿಗಳ ಸಮಿತಿ. ಓಕೆ, ಅದರಂತೆ ಕೇಂದ್ರ ಸಂವಿಧಾನ ಸಮಿತಿ ಮತ್ತು ರಾಜ್ಯಗಳ ಸಮಿತಿಗಳ ಅಧ್ಯಕ್ಷರಾಗಿದ್ದರು. ಯಾರು? ನೆಹರು ಅವರು, ಜವಾಹರ್ಲಾಲ್ ನೆಹರು ಅವರು. ಇನ್ನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಾಗಿದ್ದರು? ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಇನ್ನು AV ಟಕ್ಕರ್ ಇವರು ಏನಾಗಿದ್ದರು ಅಂತಂತಂದರೆ ಇವರು ಎಕ್ಸ್ಕ್ಲೂಡೆಡ್ ಮತ್ತು ಪಾರ್ಷಿಯಲ್ ಎಕ್ಸ್ಕ್ಲೂಡೆಡ್ ಏರಿಯಾ ಸಬ್ ಕಮಿಟಿಯ ಅಧ್ಯಕ್ಷರಾಗಿದ್ದರು. ಓಕೆ, ಎಕ್ಸ್ಕ್ಲೂಡೆಡ್ ಅಥವಾ ಪಾರ್ಷಿಯಲಿ ಎಕ್ಸ್ಕ್ಲೂಡೆಡ್ ಸಬ್ ಕಮಿಟಿಯ ಅಧ್ಯಕ್ಷರಾಗಿದ್ದರು. ಓಕೆ, ಇವರೆಲ್ಲರೂ ಕೂಡ ಇಂಪಾರ್ಟೆಂಟ್ ಆಗುತ್ತಾರೆ. ಇವ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ಸಮಿತಿಗಳು ಕೂಡ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಇವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಕಮ್ಯುನಿಸ್ಟರನ್ನು ಪ್ರತಿನಿಧಿಸಿದರು ಅನ್ನುವಂಥದ್ದು. ಸಂವಿಧಾನ ರಚನಾ ಸಭೆ. ಓಕೆ, ಸೊ ಇಲ್ಲಿ ಏನು ಅಂತಂತಂದರೆ ನಾವು ಆಲ್ರೆಡಿ AV ತಾಕರ್ ಬಗ್ಗೆ ಏನು ಓದಿದ್ವಿ ಸರ್? ಆಲ್ರೆಡಿ ನಾವು ಇವ್ರು ಯಾವ ಸಮಿತಿಯ ಅಧ್ಯಕ್ಷರಾಗಿದ್ದರು? ಎಕ್ಸ್ಕ್ಲೂಡೆಡ್ ಆ್ಯಂಡ್ ಪಾರ್ಷಿಯಲಿ ಎಕ್ಸ್ಕ್ಲೂಡೆಡ್ ಏರಿಯಾ ಸಂಬಂಧಪಟ್ಟಂಗೆ ಆ ಉಪಸಮಿತಿಯ ಅಧ್ಯಕ್ಷರಾಗಿದ್ದರು ಅಂತ ಕೇಳ್ಪಟ್ಟಿಷ್ಟು. ನೋಡಿ, ನಿಮಗೆ ಎಷ್ಟು ಕನ್ಫ್ಯೂಷನ್ ಅಂದರೆ ಆಪ್ಷನ್ಗಳನ್ನು ಪದೇ ಕೊಟ್ಟು ಕನ್ಫ್ಯೂಷನ್ ಮಾಡಿಬಿಡ್ತಾರೆ. ಸರಿಯಾಗಿ ಕ್ಲಾರಿಟಿ ಇರಲಿಲ್ಲ ಅಂತಂದರೆ ಉತ್ತರ ಮಾಡಲಿಕ್ಕೆ ಆಗೋದಿಲ್ಲ. ಯಾರು ಕಮ್ಯುನಿಸ್ಟರನ್ನು ಪ್ರತಿನಿಧಿಸಿದವರು ರಚನಾ ಸಭೆಯಲ್ಲಿ ಅಂತಂದರೆ ಸೋಮನಾಥ್ ಲಾಹಿರಿ ಅವರು. ಇವರು ಕೇವಲ ಒಬ್ಬರೇ. ಓಕೆ, CPIMನ ಹಿರಿಯ ಸದಸ್ಯರಾಗಿದ್ದು. ಏನು ಅಂತಂದರೆ CPI ಪಕ್ಷದಲ್ಲಿ ಇವರು ರಿಪ್ರೆಸೆಂಟ್ ಮಾಡ್ತಾರೆ. CPI ಪಕ್ಷವನ್ನು ಸಂವಿಧಾನ ರಚನಾ ಸಭೆಯಲ್ಲಿ ರಿಪ್ರೆಸೆಂಟ್ ಮಾಡ್ತಾರೆ. ಇವರು ಬಂಗಾಳದಿಂದ ಆಯ್ಕೆಯಾಗಿದ್ದರು. ಓಕೆ, ಬಂಗಾಳದಿಂದ ಆಯ್ಕೆಯಾಗಿದ್ದರು. ಇನ್ನು ಸೋಮನಾಥ್ ಚಟರ್ಜಿಯವರು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ 14ನೇ ಲೋಕಸಭೆಯ
ಸ್ಪೀಕರ್ ಆಗಿದ್ದಂಥವ್ರು, CPIMನ ಹಿರಿಯ ಆಗಿರೋಂಥವ್ರು. ಮುಜಾಫರ್ ಅಹಮದ್ ಅವರು ಏನಾಗ್ತಾರೆ, ಇವ್ರ ಬಗ್ಗೆ ಗೊತ್ತಿದೆನಾ? ಇವರು ಭಾರತದಲ್ಲಿ ಕಮ್ಯುನಿಸ್ಟ್ ಚಳವಳಿಯಲ್ಲಿ ಪ್ರಮುಖರಾಗಿ ಕಂಡು ಬರ್ತಾರೆ. ಇವರು CPIನ ಸಂಸ್ಥಾಪಕರಲ್ಲಿ ಒಬ್ಬರು. ಓಕೆ, ಆದರೆ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರಲಿಲ್ಲ. ಅದರಂತೆ ಇನ್ನು AV ಥಾಕರ್ ಅವರು ಕಮ್ಯುನಿಸ್ಟ್ನ ಪ್ರತಿನಿಧಿಗಳಾಗಿರಲಿಲ್ಲ. ನಾನು ಆಲ್ರೆಡಿ ಹೇಳಿದ ಹಾಗೆ ಇವರು ಎಕ್ಸ್ಕ್ಲೂಡೆಡ್ ಮತ್ತು ಪಾರ್ಷಲ್ ಎಕ್ಸ್ಕ್ಲೂಡೆಡ್ ಏರಿಯಾಸ್ ಉಪಸಮಿತಿಯ ಅಧ್ಯಕ್ಷರಾಗಿದ್ದರು. ಓಕೆ, ಇವರು ಗಿರಿಜನ ಬುಡಕಟ್ಟು ಕ್ಷೇಮಾಭಿವೃದ್ಧಿ ಸಮಿತಿ ಅಂತ ಗಾಂಧಿವಾದಿಗಳಂತಲೂ ಕೂಡ ಇವರನ್ನು ನಾವು ಕರಿತೀವಿ. ಓಕೆ, ಇನ್ನು 7ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಲು ಕೆಳಕಂಡವುಗಳಲ್ಲಿ ಯಾವುದು ಕಾರಣವಾಗಿತ್ತು? ಇದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮುಸ್ಲಿಂ ಲೀಗ್ ನಡುವಿನ ಮಾತುಕತೆಯ ಫಲವಾಗಿತ್ತು. ಇದು ರಾಜ ಸಂಸ್ಥಾನಗಳು ಬ್ರಿಟಿಷ್ ಸಾಮ್ರಾಜ್ಯದ ಫಲವಾಗಿತ್ತು. ಭಾರತೀಯ ನಾಯಕರು ಬ್ರಿಟಿಷ್ ಕ್ಯಾಬಿನೆಟ್ ಆಯೋಗದ ಸದಸ್ಯರ ನಡುವಿನ ಮಾತುಕತೆಗಳ ಫಲವಾಗಿತ್ತು. ಪಾಕಿಸ್ತಾನಿ ನಾಯಕರು ಭಾರತೀಯ ನಾಯಕರ ಫಲವಾಗಿತ್ತು. ನೋಡಿ ಸರ್, ಇಲ್ಲಿ ಸಂವಿಧಾನ ರಚನಾ ಸಭೆ ಯಾವುದಾಗಿತ್ತು ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಆಗಿತ್ತು. ಕೇವಲ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಅಷ್ಟೇ ಅದನ್ನು ನಿರ್ಧರಿಸಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಇದು ತಪ್ಪಾಗತ್ತೆ. ಇನ್ನು ರಾಜ್ಯ ಸಂಸ್ಥಾನಗಳು ಬ್ರಿಟಿಷ್ ಸಾಮ್ರಾಜ್ಯ, ಹಾಗಾದರೆ ಜನರು ಎಲ್ಲಿ ಹೋದರು? ಅದನ್ನು ಕೂಡ ನಾಯಕರು, ಹೋರಾಟಗಾರರು, ಸ್ವತಂತ್ರ ಹೋರಾಟಗಳು ಎಲ್ಲಿ ಹೋದರು? ಸೊ ಈ ಉತ್ತರ ಕೂಡ ಅಪೂರ್ಣ ಆಗಿದೆ. ಇನ್ನು ಕೊನೆಯ ಉತ್ತರ ನೋಡಿ, ಕೊನೆಯ ಆಪ್ಷನ್ಸ್ ನೋಡಿ. ಇದು ಪಾಕಿಸ್ತಾನ ಸಂದರ್ಭದಲ್ಲಿ ಹುಟ್ಟಿರಲಿಲ್ಲ, ಆವಾಗಿದ್ದೆಲ್ಲ ಭಾರತವೇ ಆಗಿತ್ತು. ಹಾಗಾಗಿ 4ನೇ ಆಪ್ಷನ್ ಕೂಡ ತಪ್ಪಾಗತ್ತೆ. ಇಲ್ಲಿ ಉತ್ತರ ಏನಾಗುತ್ತೆ? ಬ್ರಿಟಿಷ್ ಕ್ಯಾಬಿನೆಟ್ ಆಯೋಗ ಮತ್ತು ಭಾರತೀಯ ನಾಯಕರು. ಓಕೆ, ಇದೇ ಬ್ರಿಟಿಷ್ ಕ್ಯಾಬಿನೆಟ್ ಆಯೋಗ ಯಾವಾಗ ಬಂದಿತ್ತು ಸರ್? 1946ರಲ್ಲಿ. ಇದರ ಸದಸ್ಯರು ಯಾರ್ಯಾರಾಗಿದ್ದರು? ಇದರ ಶಿಫಾರಸಿನಂತೆಯೇ ಏನಾಗುತ್ತೆ? ಸಂವಿಧಾನ ರಚನಾ ಸಭೆ ನಿರ್ಮಾಣ ಆಗುತ್ತೆ. ಆದರೆ ಈ ಕ್ಯಾಬಿನೆಟ್ ಆಯೋಗದಲ್ಲಿ ಯಾರ್ಯಾರಾಗಿದ್ದರು? ಸದಸ್ಯರು ಯಾರ್ಯಾರಾಗಿದ್ದರು? ದಿಸ್ ಈಸ್ ಯುವರ್ ಹೋಮ್ವರ್ಕ್. ಸದಸ್ಯರ ಹೆಸರನ್ನು ಕೂಡ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೇಳಾ? ಓಕೆ, ಯಾರ್ಯಾರಾಗಿದ್ದರು ಸರ್? ಪೆಥಿಕ್ ಲಾರೆನ್ಸ್, ಜೊತೆಗೆ ಸರ್ ಸ್ಟಾಫರ್ಡ್ ಕ್ರಿಪ್ಸ್, ಮತ್ತು ಯಾರಾಗಿದ್ದರು? AV ಅಲೆಕ್ಸಾಂಡರ್. ಓಕೆ, 3 ಜನ. ನೆಕ್ಸ್ಟ್ ಕ್ವಶನ್. ಇಲ್ಲಿ ಕ್ಯಾಬಿನೆಟ್ ಆಯೋಗ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಟ್ ಈಸ್ ಅ 5 ಸ್ಟಾರ್ ಟಾಪಿಕ್. ಸರಿಯಾಗಿ ಓದ್ಕೊಳ್ಳಿ, ಅಂದರೆ ಇದರ ಸಂಬಂಧಪಟ್ಟಾಗೆ ಕರೆಕ್ಟಾಗಿ ಓದ್ಕೊಂಡ್ರೆ ಒಳ್ಳೆಯದು ಮುಂದಿನ ಎಕ್ಸಾಮ್ಗಳಿಗೆ. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಯಾವ ದಿನಾಂಕದಂದು ಭಾರತದ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನು ಮಾಡಲಾಯಿತು? ಇಲ್ಲಿರ್ತಕ್ಕಂಥ ಉತ್ತರ 18ನೇ ಜೂನ್ 1951. ಓಕೆ, ಮೊದಲ ತಿದ್ದುಪಡಿಯನ್ನು ಮಾಡಲಾಗಿತ್ತು. ಇದನ್ನಂತರೂ ಬಯಟ್ ಮಾಡಿ, ಈ ಡೇಟನ್ನು ಎನಿ ಟೈಮ್ ಮತ್ತೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಇದರ ಜೊತೆಯಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಏನು ಇನ್ನೊಂದಿಷ್ಟು ತಿಳ್ಕೊಬೇಕು ಅನ್ನೋದಂತಂದರೆ 1951ರಲ್ಲಿ ಸಾರ್ವತ್ರಿಕ ಚುನಾವಣೆ ಇನ್ನೂ ಆಗಿರಲಿಲ್ಲ. ಮೊದಲ ಸಾರ್ವತ್ರಿಕ ಚುನಾವಣೆ ಆಗಿರಲಿಲ್ಲ. ಯಾವಾಗಾಯಿತು? ಆ ಡೇಟನ್ನು ನೋಡ್ಕೊಳ್ಳಿ ಸರ್. ಓಕೆ, ಆದರೆ ಸಾರ್ವತ್ರಿಕ ಚುನಾವಣೆ ಪೂರ್ವದಲ್ಲಿಯೇ ಮೊದಲ ತಿದ್ದುಪಡಿ ಆಗತ್ತೆ. ನಮ್ಮ ಸಂವಿಧಾನ ಸಂಪೂರ್ಣವಾಗಿ ಜಾರಿಗೆ ಬಂದಿದ್ದು ಯಾವಾಗ? ಗುಡ್, 26ನೇ ಜನವರಿ 1950. 1 ವರ್ಷ. ಓಕೆ, 1.5 ವರ್ಷ ಆಗೋಷ್ಟರಲ್ಲಿ ಮೊದಲ ತಿದ್ದುಪಡಿಯನ್ನು ನಾವು ಮಾಡ್ತೀವಿ. ಆದರೆ ಈ ಮೊದಲ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿತ್ತು? ನಾವಿವಾಗ 9th ಶೆಡ್ಯೂಲ್ ಅಂತ ಏನು ಕರಿತೀವಿ, 9ನೇ ಅನುಸೂಚಿ ಅಥವಾ ಪರಿಚ್ಛೇದ, ಇದನ್ನು ಎರಡು ಮಾಡುತ್ತೆ. ಇದರಲ್ಲಿ ಏನು ಮಾಡುತ್ತೆ ಅಂತಂದರೆ ಆ ಸಂದರ್ಭದಲ್ಲಿ ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ಜಾರಿಗೊಳಿಸಬೇಕಾಗಿತ್ತು. ಆದರೆ ಭೂ ಸುಧಾರಣೆ ಮಾಡಿದಂಥ ಕಾನೂನುಗಳನ್ನು ಜಾರಿಗೊಳಿಸಬೇಕಾದ್ರೆ ಏನಾಗ್ತಾಯಿತ್ತು? ಆ ಸಂದರ್ಭದಲ್ಲಿ 19(1) ಮತ್ತು 31 ಆಸ್ತಿ ಹಕ್ಕುಗಳಿಗೆ ಧಕ್ಕೆ ಆಗ್ತಕ್ಕಂಥ ಸಾಧ್ಯತೆ ಇತ್ತು.
ಆ ಕಾರಣಕ್ಕಾಗಿ ಈ ಸುಧಾರಣೆಗಳಿಗೆ ಸಂಬಂಧಪಟ್ಟಂಥ ಕಾನೂನುಗಳನ್ನು 9ನೇ ಅನುಸೂಚಿಯಲ್ಲಿ ಆ್ಯಡ್ ಮಾಡಿದರೆ ಅದು ವಿಧಿ 13ರ ಅಡಿಯಲ್ಲಿ ನ್ಯಾಯಾಂಗ ವಿಮರ್ಶೆಗೆ ಒಳಪಟ್ಟಿಲ್ಲ ಅಂತ ಹೇಳುತ್ತೆ. ಇದು ಏನು 1ನೇ ತಿದ್ದುಪಡಿ. ನೋಡಿ ಇಲ್ಲಿ ಕ್ಲಿಯರಾಗಿ 9ನೇ ಅನುಸೂಚಿಯನ್ನು ಆ್ಯಡ್ ಮಾಡಿತು. ಆದರೆ ಇದ್ರ ಇಂಪ್ಯಾಕ್ಟ್, ಇದರ ಅವಶ್ಯಕತೆ ಏನಿತ್ತು? ಭೂ ಸುಧಾರಣೆಗೆ ಸಂಬಂಧಪಟ್ಟಿದ್ದು. ಭೂ ಸುಧಾರಣೆ ಸಂಬಂಧಪಟ್ಟಂಥ ಕಾನೂನುಗಳನ್ನು 9ನೇ ಅನುಸೂಚಿಯಲ್ಲಿ ಆ್ಯಡ್ ಮಾಡೋದು ಆಗಿತ್ತು, ಉದ್ದೇಶ ಆಗಿತ್ತು. ಆದರೆ ಈ ಭೂ ಸುಧಾರಣೆಗಳಿಗೆ ಇದನ್ನ ಸ್ಪೆಷಲಾಗಿ ಯಾಕೆ ಮಾಡಬೇಕಾಗಿತ್ತು? ಅದಕ್ಕೆ ಸಂಬಂಧಪಟ್ಟಂಗೆ ಆರ್ಟಿಕಲ್ಸ್ ಏನಿದ್ದು 19(1)(f)(31) ವಿಧಿ 31. ನಾವು ಆಲ್ರೆಡಿ ಫಸ್ಟ್ ಕ್ವಶನ್ಸಲ್ಲಿ ಇದು 2000 KS ಇದರಲ್ಲೇನು ಹೇಳ್ತಾ ಇದ್ದೆ ನಾನು. ಏನು 1978 44ನೇ ವಿಧಿಯವರೆಗೆ ಆಸ್ತಿ ಹಕ್ಕು ಮೂಲಭೂತ ಹಕ್ಕಾಗಿತ್ತು. ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವಂತಿಲ್ಲ, ಯಾವುದೇ ಕಾನೂನನ್ನು ಉಲ್ಲಂಘನೆ ಮಾಡುವಂತಿಲ್ಲ ಅಂತ ಯಾವ್ದು ಹೇಳುತ್ತೆ? ವಿಧಿ 13 ಹೇಳುತ್ತೆ. ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ಇವ್ರು ಏನು ಮಾಡ್ತಾರೆ? 19ನೇ ಅನುಸೂಚಿಯನ್ನು ಆ್ಯಡ್ ಮಾಡ್ತಾರೆ. ಓಕೆ, ಗುಡ್. ಸೊ ಇನ್ನು ಮುಂದೆ ಹೋಗ್ತಾನೆ ಇದಕ್ಕೆ ಭಾಳಷ್ಟು ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಇಷ್ಟು ಗೊತ್ತಿದ್ರೆ ನಿಮಗೆ ಸಾಕಾಗತ್ತೆ. ಓಕೆ, ಗುಡ್. ಇನ್ನು ನೆಕ್ಸ್ಟ್ ಕ್ವಶನ್, ಯಾವುದು ಭಾರತದ ರಾಜಕೀಯ ಹಕ್ಕುಗಳ ಒಂದು ಭಾಗವಾಗಿಲ್ಲ? ರಾಜಕೀಯ ಹಕ್ಕುಗಳಂದ್ರೆ ಏನು ಸರ್? ಒಂದು ಸಂವಿಧಾನದಲ್ಲಿ ಅದು ಇರಬೇಕು ಅಥವಾ ಸಂವಿಧಾನದಲ್ಲಿಯೇ ಮೂಲಭೂತ ಹಕ್ಕ ಅಥವಾ ಬೇರೆ ಸಂವಿಧಾನದ ಹಕ್ಕ ಅನ್ನುವಂಥದ್ದು. ಓಕೆ, ಅದರ ಜೊತೆಯಲ್ಲಿ ಯಾವುದಾದ್ರೂ ಕಾನೂನಿನ ಮೂಲಕ ಆ ಹಕ್ಕನ್ನು ಭಾರತೀಯರಿಗೆ ನೀಡಿರಬೇಕು. ಹಾಗಾದರೆ ಇಲ್ಲಿ ಕೊಟ್ಟಂಥ ಹಕ್ಕುಗಳನ್ನು ಒಂದು ರೀತಿಯಲ್ಲಿ ನೋಡೋಣ. ಓಕೆ, ನೋಡಿ, ಮತ ಚಲಾಯಿಸುವ ಹಕ್ಕು ನಾನು ಆಲ್ರೆಡಿ ಹೇಳಿದೆ. ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳನ್ನು ನೀವು ಮೆಮರೈಸ್ ಮಾಡಲೇಬೇಕು ಅಂತ. ಯಾವುದಕ್ಕೆ ಸಂಬಂಧಪಟ್ಟಿದೆ? ವಿಧಿ 3 ಆಗಲೇ ಅಂತಂದರೆ ನಾನು ಆಲ್ರೆಡಿ 4 ಕ್ವಶನ್ ಪೇಪರ್ಗಳನ್ನು ಅನಲೈಸ್ ಮಾಡಿದ್ದೀನಿ. 1998, 99, 2005, 2006 ಸರಿ ಸುಮಾರು 60ರಿಂದ 70 ಕ್ವಶನ್ಗಳನ್ನು, ಅಂದರೆ 60ರಿಂದ 70 ಟಾಪಿಕ್ಗಳನ್ನು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ವಿಧಿ ಇದು ಮತ ಚಲಾಯಿಸುವ ಹಕ್ಕು 326. ಮತ ಚಲಾಯಿಸದ ಹಕ್ಕು ನೋಟಾ ಕಾಯಿದೆ, ನೋಟಾ ಹಕ್ಕು ಹೀಗೆಲ್ಲ ಇರುತ್ತೆ, ಹೌದಲ್ಲ? 2013ರಲ್ಲಿ ಒಂದು ತೀರ್ಪು ಬರುತ್ತೆ. ಆ ತೀರ್ಪಿನ ಮೇಲೆ ನೋಟಾವನ್ನು ಅಳವಡಿಸ್ಕೊಳ್ಳಾಗತ್ತೆ. ಈ ತೀರ್ಪಿನ ಹೆಸರನ್ನು ನೀವು ನೋಡಿ ಹೇಳಿ ಕಮೆಂಟ್ನಲ್ಲಿ ಬರೆಯಿರಿ. ಓಕೆ, ದಟ್ ಈಸ್ ಅನ್ ಹೋಮ್ವರ್ಕ್. ಇನ್ನು ಮಾತನಾಡುವ ಹಕ್ಕು ಯಾವುದು? ಆಲ್ರೆಡಿ ನಾವು ಮೆನ್ಷನ್ ಮಾತಾಡ್ತೀವಿ, ವಿಧಿ 19. ಆದರೆ ಯಾವುದು ಉಳಿಯುತ್ತೆ ಸರ್ ಇದರಲ್ಲಿ? ಈಗ ಸಿ ಈಸ್ ದ ಆನ್ಸರ್. ಗುಡ್. ನೆಕ್ಸ್ಟ್ ಕ್ವಶನ್, ಇದೇನು ವಾಪಸ್ ಕರ್ಸ್ಕೊಳ್ಳೋಣ. ರೈಟ್ ಟು ರಿಕಾಲ್ ಅಂದರೆ ಏನು? ನೀವು ಆಯ್ಕೆ ಮಾಡ್ತಕ್ಕಂಥ MLA MP ಗಳನ್ನು ಅವ್ರಿಗೇನು 5 ವರ್ಷದವರೆಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಮತ ಚಲಾಯಿಸಿದವರು ಅವರನ್ನು ಹಿಂಪಡಿಬೇಕಂದ್ರೆ, ವಾಪಸ್ ಕರೆಸ್ಕೊಳ್ಬೇಕಂತಂದರೆ ಅದರಲ್ಲೊಂದು ವಿಧಾನ ಇದೆ, ಅದನ್ನು ರಿಕಾಲ್ ಅಂತ ಕರೀತಾರೆ. ಓಕೆ, ರಿಕಾಲ್ ಅಂತ ಕರೀತಾರೆ. ಈ ಟಾಪಿಕನ್ನು ಎಲ್ಲ ಒಟ್ಟಾಗಿ ಡಿಸ್ಕಸ್ ಮಾಡೋಣ ಮುಂದೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಪ್ರಭುತ್ವವನ್ನು ಮಾರ್ಕ್ಸಿಸ್ಟರು ಆಗಾಗ್ಗೆ ಹೀಗೆ ಕರೆಯುವುದು ಉಂಟು. ಮೃದು ಪ್ರಭುತ್ವ, ಸಾಫ್ಟ್ ಸ್ಟೇಟ್, ಓಕೆ, ಸ್ವಾಯತ್ತ ಸ್ಟೇಟ್, ಆಟೋನಾಮಿಕ್ ಅಥವಾ ಇಂಡಿಪೆಂಡೆಂಟ್ ಸ್ಟೇಟ್, ರಿಲೇಟಿವ್ ಆಟೋನಾಮಿ, ರಿಲೇಟಿವ್ ಸಾಪೇಕ್ಷ ಸ್ವಾಯತ್ತ, ರಿಲೇಟಿವ್ ಆಟೋನಾಮಿ ಆಫ್ ದಿ ಸ್ಟೇಟ್. ಇಲ್ಲೇನು ಅಂತಂದರೆ, ಸಾಂಪ್ರದಾಯಿಕವಾಗಿ ಮಾರ್ಕ್ಸಿಸ್ಟ್ರು ಏನಂತ ಕರೀತಾರೆ ಅಂತಂದರೆ, ಯೂಶ್ವಲಿ ಇವ್ರದ್ದು ವಿಚಾರ, ಒಂದು ಐಡಿಯಾಲಜಿ, ಒಂದು ಥಾಟ್ ಅಂತ ಏನು ಕರಿತೀವಿ, ಮಾರ್ಕ್ಸಿಸ್ಟ್ ಪ್ರಕಾರ ರಾಜ್ಯ ಅಥವಾ ಪ್ರಭುತ್ವ ಅನ್ನುವಂಥದ್ದು ಬಂಡವಾಳಶಾಹಿ ಅಥವಾ ಆಳುವ ವರ್ಗದ ಕೈಗೊಂಬೆ ಆಗಿದೆ ಅನ್ನುವಂಥದ್ದು ಇವ್ರದ್ದೊಂದು ಬಲವಾದ ನಂಬಿಕೆ.
ಆದರೆ ಭಾರತದಂಥ ಅಭಿವೃದ್ಧಿ ಹೊಂದುತ್ತಿರುವ ಅಭಿವೃದ್ಧಿಶೀಲ ದೇಶಗಳಲ್ಲಿ ಏನಾಗುತ್ತೆ ಅಂತಂತಂದರೆ ಇಲ್ಲಿ ಬಂಡವಾಳಶಾಹಿಗಳು ಇದ್ದಾರೆ, ಅದರ ಜೊತೆಗೆ ಆಳೋ ವರ್ಗದವರು ಇದ್ದಾರೆ, ಅದರ ಜೊತೆಗೆ ಜಮೀನ್ದಾರರು ಇದ್ದಾರೆ. ಓಕೆ, ಅದರ ಜೊತೆಗೆ ಕೆಲವೊಂದಿಷ್ಟು ಪ್ರಬಲ ಸಾಮಾಜಿಕ ಅಂದರೆ ಕಾಸ್ಟ್ಗಳು ಸಾಮಾಜಿಕ ವರ್ಗಗಳು ಇದ್ದಾವೆ. ಇವೆಲ್ಲ ವರ್ಗಗಳನ್ನು ಅಂದರೆ ಜಮೀನ್ದಾರು, ಸಾಮಾಜಿಕ ವರ್ಗಗಳು, ಬಂಡವಾಳಶಾಹಿಗಳು, ಆಳುವ ವರ್ಗ ಇವರೆಲ್ಲರ ನಡುವೆ ತಿಕ್ಕಾಟಗೊಂಡು ಏನಾಗುತ್ತೆ ಅಂತಂದರೆ ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಇವರು ನಂಬ್ತಾರೆ. ಆ ಕಾರಣಕ್ಕಾಗಿ ಇಲ್ಲಿರ್ತಕ್ಕಂಥ ಭಾರತೀಯ ಸಾಫ್ಟ್ ಸ್ಟೇಟ್ ಏನಿದೆಯಲ್ಲ, ಭಾರತೀಯ ಸ್ಟೇಟ್, ಇಂಡಿಯನ್ ಸ್ಟೇಟ್ ಈಸ್ ಅ ರಿಲೇಟಿವ್ ಆಟೋನಮಿಯನ್ನು ಹೊಂದಿದೆ ಅಂತ ಕರೀತಾರೆ. ಅಂದರೆ ಎಲ್ಲರ ಜೊತೆಯೂ ಒಂದು ರೀತಿಯಾದಂಥ ಒಂದು ರಿಲೇಟಿವ್, ಒಂದು ಸ್ವಾಯತ್ತವನ್ನು, ಅಂತರವನ್ನು ಕಾಯ್ದುಕೊಳ್ಳುತ್ತೆ ಅನ್ನುವಂಥದ್ದು ಇವ್ರಿಗೂ ವಿಚಾರ. ಹಾಗಾಗಿ ಭಾರತೀಯ ಪ್ರಭುತ್ವವನ್ನು, ಭಾರತೀಯ ಸ್ಟೇಟನ್ನು, ಇಂಡಿಯನ್ ಸ್ಟೇಟನ್ನು ಏನಂತ ಕರೀತಾರೆ? ರಿಲೇಟಿವ್ ಆಟೋನಮಿ ಸ್ಟೇಟ್ ಅಂತ ಮಾರ್ಕ್ಸಿಸ್ಟು ಕರೀತಾರೆ. ಓಕೆನಾ? ಇನ್ನು ಮೃದು ಪ್ರಭುತ್ವ ಅನ್ನುವಂಥದ್ದನ್ನು ಚರ್ಚೆ ಯಾರು ಮಾಡ್ತಾರೆ ಅಂತಂದರೆ ಗುನ್ನಾರ್ ಮಿರ್ಡಾಲ್ ಅನ್ನುವಂಥ ವ್ಯಕ್ತಿ ಮಾಡ್ತಾರೆ. ಗುನ್ನಾರ್ ಮಿರ್ಡಾಲ್ ಅವ್ರೇನಂತಾರೆ ಅಂತಂದರೆ ಏಷ್ಯನ್ ಡ್ರಾಮಾ ಅಂತ ಒಂದು ಬುಕ್ಕನ್ನು ಬರೀತಾರೆ. ಏಷ್ಯನ್ ಡ್ರಾಮಾ ಅನ್ನುವಂಥ ಒಂದು ಪುಸ್ತಕವನ್ನು ಬರೀತಾರೆ. ಅದರಲ್ಲಿ ಚರ್ಚೆ ಮಾಡ್ತಾರೆ, ಏಷ್ಯಾದಲ್ಲಿರ್ತಕ್ಕಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳು ಬಹಳ ದುರ್ಬಲವಾಗಿವೆ, ಅಡ್ಮಿನಿಸ್ಟ್ರೇಟಿವ್ ಆಗಿ ಅದನ್ನು ನಡೆಸ್ಕೊಳ್ಳೋಕ್ಕಾಗೋದಿಲ್ಲ, ಅಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇರುತ್ತೆ, ಯಾವುದೇ ಕಾನೂನುಗಳನ್ನು ಸರಿಯಾಗಿ ಅಳವಡಿಸಿಕೊಳ್ಳುವಂಥ ಒಂದು ವ್ಯವಸ್ಥೆ ಇರುವುದಿಲ್ಲ ಅಂತ ಅವರು ಒಂದು ಚರ್ಚೆಯನ್ನು ಮಾಡ್ತಾರೆ. ಒಂದು ನೆಗೆಟಿವ್ ಥಾಟ್ ಪ್ರೊಸೆಸನ್ನು ಹರಿಬಿಡ್ತಾರೆ. ಅಂದರೆ ಅಲ್ಲಿ ಯಾವುದೇ ಅಂಥ ವ್ಯವಸ್ಥೆ ಸರಿಯಾಗಿಲ್ಲ ಅಂತಂದಾಗ ಅಲ್ಲಿರ್ತಕ್ಕಂಥ ಪ್ರಭುತ್ವ ಬಹಳ ವೀಕ್ ಇದೆ, ದುರ್ಬಲ ಆಗಿದೆ. ಆ ಕಾರಣಕ್ಕೆ ಸಾಫ್ಟ್ ಸ್ಟೇಟ್ ಅಂತ ಅವರು ಪ್ರತಿಪಾದನೆ ಮಾಡ್ತಾರೆ. ಬಟ್ ಆದರೆ ಮಾರ್ಕ್ಸಿಸ್ಟು ಏನಂತ ಕರೀತಾರೆ? ಸಾಪೇಕ್ಷ ಸ್ವಾಯತ್ತತೆ ಅಂತ ಕರೀತಾರೆ. ಓಕೆ, ಇನ್ನು ಸ್ವಾಯತ್ತ ಅನ್ನೋದು ಕಂಪ್ಲೀಟ್ ಆಟೋನಮಿ. ಆದರೆ ನಮ್ಮದು ಪೀಠಿಕೆ ಏನು ಹೇಳುತ್ತೆ? ಸಾವರಿನ್ ಅಂದರೆ ವಿ ಆರ್ ಕಂಪ್ಲೀಟ್ಲಿ ಆಟೋನಮಸ್. ಸಂವಿಧಾನ ಏನು ಹೇಳುತ್ತೆ? ವಿ ಆರ್ ಸ್ವಾಯತ್ತವಾಗಿದ್ದೀವಿ ಅಂತ ಹೇಳ್ತದೆ. ಮಾರ್ಕ್ಸಿಸ್ಟ್ ಏನಂತ ಹೇಳ್ತಾರೆ? ಭಾರತ ಒಂದು ಸಾಪೇಕ್ಷ ಸ್ವಾಯತ್ತ ಅಂತ ಹೇಳ್ತಾರೆ. ಆದರೆ ಗುನ್ನಾರ್ ಮಿರ್ಡಾಲ್ ಅಂತ ಭಾರತದಂಥ ಇತರೆ ಏಷ್ಯನ್ ಕಂಟ್ರಿಗಳನ್ನ ಏನಂತ ಕರೀತಾರೆ? ಸಾಫ್ಟ್ ಸ್ಟೇಟ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಯಾವ ರಾಜ್ಯವು ಅತ್ಯಧಿಕ ಸಂಖ್ಯೆಯ ಪಂಚಾಯತ್ಗಳನ್ನು ಹೊಂದಿದೆ? ಯಾವುದು? ಉತ್ತರ ಪ್ರದೇಶದಲ್ಲಿ ನೀವು ಕೇಳಿದರೆ ಆಶ್ಚರ್ಯ ಆಗುತ್ತೆ. ಏನು ಅಂತಂದರೆ 58,000ಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯತಿಗಳಿವೆ. 800ಕ್ಕೂ ಹೆಚ್ಚು ಏನಂತಂದರೆ ತಾಲೂಕ್ ಪಂಚಾಯತ್ಗಳಿವೆ. 75 ಜಿಲ್ಲಾ ಪಂಚಾಯತ್ಗಳಿವೆ. ಅದನ್ನು ನೀವು ಕರ್ನಾಟಕಕ್ಕೆ ಕಂಪೇರ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಎಷ್ಟಿದೆ? ಕರ್ನಾಟಕದಲ್ಲಿ ಎಷ್ಟಿದೆ? 6,024 ಗ್ರಾಮ ಪಂಚಾಯತಿಗಳಿವೆ. ಓಕೆ, ಇನ್ನು 230ಕ್ಕಿಂತ ಹೆಚ್ಚು ಪ್ಲಸ್ ತಾಲೂಕು ಪಂಚಾಯತ್ಗಳಿವೆ. 31 ಜಿಲ್ಲಾ ಪಂಚಾಯತ್ಗಳಿವೆ. ಈ ನಂಬರನ್ನು ನೆನಪಿಟ್ಕೊಳ್ಳಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ. ಓಕೆ, ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಯಾವುದು ಬಲವಂತರಾಯ ಸಮಿತಿಯ ಪ್ರಮುಖ ಕಾಳಜಿಯಾಗಿತ್ತು? ನಾನು ಹಿಂದ್ಗಡೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಮಿತಿಗಳನ್ನು ನೀವು ಬಹಳ ಅಂದರೆ ಇಂಪಾರ್ಟೆಂಟ್ ಅಥವಾ 5 ಸ್ಟಾರ್ ಸಮಿತಿಗಳು ಅಂತ ಹೇಳ್ತಾ ಇದ್ದೆ. 5 ಸ್ಟಾರ್ ಅಥವಾ HYT 5 ಸ್ಟಾರ್ ಸಮಿತಿಗಳು ಅಂದರೆ ಆ ಸಮಿತಿಗಳ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಯಾವುದೇ ಪ್ರಶ್ನೆಯಲ್ಲಿ ಎನಿ ಟೈಮ್ ಕೇಳ್ಬೋದು. ಅದನ್ನು ಯಾವಾಗ ಬೇಕಾದರೂ 2040 ಎಕ್ಸಾಮ್ ಬರೀತಾನೆ ಆವಾಗೂ ಕೂಡ ಇದನ್ನ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂಥ ಸಮಿತಿಗಳಲ್ಲಿ ಬಲವಂತರಾಯ ಸಮಿತಿ ಕೂಡ ಒಂದು. ಇದರಲ್ಲಿ ಏನು ಹೇಳ್ತಾರೆ ಅಂತಾರೆ, ಇವರ ಕಾಳಜಿ, ಇವ್ರ ಮ್ಯಾಂಡೇಟ್, ಈ ಸಮಿತಿಯ ಮ್ಯಾಂಡೇಟ್ ಏನಾಗಿತ್ತು ಅಂದರೆ ಇಲ್ಲಿ ನೋಡಿ, ಸಮುದಾಯ ಕೆಲಸಗಳಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆ, ಸಮುದಾಯ ಕೆಲಸಗಳಲ್ಲಿ ಖಾಸಗಿಯ ಭಾಗವಹಿಸುವಿಕೆ, ಸಮುದಾಯ ಕೆಲಸಗಳಲ್ಲಿ ಸರ್ಕಾರವು ತೊಡಗಿಕೊಳ್ಳುವುದು ಮೇಲಿನ ಯಾವುದೂ ಅಲ್ಲ ಅಂತ. ಸರ್ಕಾರ ಆಲ್ರೆಡಿ ತೊಡಗಿಸಿಕೊಂಡಿರುತ್ತೆ. ಸರ್ಕಾರದ ಕಾರ್ಯ ವೆಲ್ಫೇರ್ ಸ್ಟೇಟ್ ಆಗಿರೋ ಕಾರಣಕ್ಕಾಗಿ ಅದು ಕೆಲಸ ಮಾಡಲೇಬೇಕು. ಹೀಗಾಗಿ ಅದಕ್ಕಾಗಿ ಎಕ್ಸ್ಟ್ರಾ ಒಂದು ಸಮಿತಿಯನ್ನು ರಚಿಸಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಆ ಕಾರಣಕ್ಕಾಗಿ ಆಪ್ಷನ್ ಸಿ ಈಸ್ ರಾಂಗ್, ತಪ್ಪು. ಇನ್ನು ಖಾಸಗಿಯವರ ಭಾಗವಹಿಸುವಿಕೆ, ಆಬ್ವಿಯಸ್ಲಿ ಅಂದರೆ ಅವರು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಓಕೆ, ಅಂದರೆ ಪ್ರೈವೇಟ್ದವ್ರು ಏನು ಮಾಡ್ತಾರೆ ಅಂತಂತಂದರೆ ಯಾವುದಾದ್ರೂ ಸಮುದಾಯಗಳಲ್ಲಿ ಕೆಲಸ ಮಾಡೋದು ಆಗಲಿ
ಅಥವಾ ಮತ್ತೊಂದು ಪ್ರಾಫಿಟನ್ನು ಮಾಡ್ಕೊಳಕ್ಕಂಥ ಬಿಸ್ನೆಸ್ಗಳಿಗೆ ಸಂಬಂಧಪಟ್ಟಂಗೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅದ್ರ ಸಂಬಂಧಪಟ್ಟಾಗಿ ಈ ಸಮಿತಿ ಇರಲಿಲ್ಲ. ಆದರೆ ಇವರು ಸಮುದಾಯ ಕೆಲಸಗಳ ಸಾರ್ವಜನಿಕ ಭಾಗವಹಿಸಿಗೆ ಸಂಬಂಧಪಟ್ಟಾಗೆ ಈ ಸಮಿತಿಯ ಮುಖ್ಯ ಕಾಳಜಿ ಆಗಿತ್ತು. ಇಲ್ಲಿ ನೋಡಿ, ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು 1957ರಲ್ಲಿ ಸ್ಥಾಪಿಸಲಾಗಿತ್ತು. ಅದರಂತೆ ಅವರು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಆದರೆ 1952, ಇದಕ್ಕೆ ಹಿನ್ನೆಲೆಯನ್ನು ನೋಡಿ, 1952ರಲ್ಲಿ ಒಂದು ಸಮುದಾಯ ಅಭಿವೃದ್ಧಿ ಯೋಜನೆ ಅಥವಾ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದರ ಜೊತೆಗೆ 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಸೇವೆ ಅಥವಾ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಇವುಗಳ ಉದ್ದೇಶ ಏನಾಗಿತ್ತು ಅಂತಂದರೆ ಒಂದು ರೀತಿಯಾದಂಥ ಸಾಮುದಾಯಿಕ ಅಭಿವೃದ್ಧಿಯನ್ನು ಉದ್ದೇಶ ಆಗಿತ್ತು. ಈ ಎರಡೂ ಪ್ರೋಗ್ರಾಮ್ಗಳನ್ನು CDP ಮತ್ತು NESಗಳನ್ನು ಪರಿಶೀಲನೆ ಮಾಡಿ ಇನ್ನು ಸಮುದಾಯಗಳ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಬಲವಂತರಾಯ್ ಸಮಿತಿಯನ್ನು ಸ್ಥಾಪನೆ ಮಾಡಲಾಯಿತು. ಇವ್ರೇನು ಸಜೆಸ್ಟ್ ಮಾಡ್ತಾರೆ ಮುಂದೋಗಿ ಅಂತಂದರೆ ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನನ್ನು ಮಾಡಬೇಕು ಅಂತ ಹೇಳ್ತಾರೆ. ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್, ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಅಂದರೆ 3 ಹಂತದ ಪಂಚಾಯತ್ಗಳನ್ನು ನಾವು ಸ್ಥಾಪಿಸಬೇಕು. 3 ಹಂತದ ಪಂಚಾಯತ್ಗಳನ್ನು ನಾವು ಸ್ಥಾಪಿಸಬೇಕು ಅಂತ ಹೇಳ್ತಾರೆ. ಇದು ಮುಂದೆ ಹೋಗಿ 1992ರಲ್ಲಿ ಏನಾಗುತ್ತೆ ಅಂತಂದ್ರೆ ಸಂವಿಧಾನಿಕ ಸ್ಥಾನಮಾನಗಳನ್ನು ಪಂಚಾಯತ್ಗೆ ನಾವು ಕೊಡ್ತೀವಿ. ಈ ಬಲವಂತರಾಯ್ ಸಮಿತಿ ಆದ ನಂತರ ಹಲವಾರು ಸಮಿತಿಗಳು ಪಂಚಾಯತಿಗೆ ಸಂಬಂಧಪಟ್ಟಂತೆ ಬಂದಿವೆ. ನಾನು ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ ಡೀಟೇಲ್ ಆಗಿ, ಅಲ್ಲಿ ನೀವು ನೋಡ್ಕೊಳ್ಬೋದು. ಇನ್ನು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಈ ಕೆಳಕಂಡುದರ ಅನ್ವಯ ಸ್ಥಾಪಿಸಲಾಗಿದೆ. ಮೂಲಭೂತ ಹಕ್ಕುಗಳಲ್ಲಿ ಎಲ್ಲಾದರೂ ಇದೆಯಾ ಸರ್? ಇಲ್ಲ. ಮೂಲಭೂತ ಕರ್ತವ್ಯಗಳಲ್ಲಿ ಇಲ್ಲ. ಚುನಾವಣಾ ಆಯೋಗದ ಕಾಯಿದೆ, ಇದೊಂದು ಆ್ಯಕ್ಟ್ ಇದೆ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆಯೇ ಇಲ್ಲ. ಇನ್ನು ರಾಜ್ಯ ನೀತಿಯ ನಿರ್ದೇಶಕ ತತ್ವ, ಇದರಲ್ಲಿ ಯಾವ ವಿಧಿಯಡಿಯಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ? ವಿಧಿ 40. ಮುಂದೆ ಏನು ಮಾಡ್ತೀವಿ? 73ನೇ ತಿದ್ದುಪಡಿ ಅನ್ವಯ 1992ರಲ್ಲಿ ಇವುಗಳಿಗೆ ಸಂವಿಧಾನಿಕ ಸ್ಥಾನಮಾನವನ್ನು ನಾವು ಕೊಡ್ತೀವಿ. ಗುಡ್. ಇನ್ನು ನೆಕ್ಸ್ಟ್ ಕ್ವಶನ್, ಭಾರತ ಸರ್ಕಾರದ ಅತ್ಯುಚ್ಚ ಕಾನೂನು ಅಧಿಕಾರಿ ಯಾರು? ಭಾರತ ಸರ್ಕಾರದ ಕಾನೂನು ಸಚಿವರು. ಇವರು ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಅಂತ ನೀವು ಕರಿಬೋದು, ಅಥವಾ ಸರ್ಕಾರದಲ್ಲಿರ್ತಕ್ಕಂಥ ಹೆಡ್ ಮುಖ್ಯಸ್ಥರು ಅಂತಲೂ ಕರಿಬೋದು. ಓಕೆ. ಆದರೆ ಕಾನೂನು ಅಧಿಕಾರಿ ಯಾರು ಸರ್? ಗುಡ್, ಅಟಾರ್ನಿ ಜನರಲ್. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಇವರು ಏನಾಗ್ತಾರೆ? ನ್ಯಾಯಾಂಗದ ಮುಖ್ಯಸ್ಥರು. ಇವರು ಆಡಳಿತಾತ್ಮಕ ಮುಖ್ಯಸ್ಥರು. ಕಾರ್ಯಾಂಗದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂಗೆ ಮುಖ್ಯಸ್ಥರು. ಇನ್ನು ಸಾಲಿಸಿಟರ್ ಜನರಲ್, ಇಲ್ಲಿ ನೋಡಿ, ಅಟಾರ್ನಿ ಜನರಲ್ ಅನ್ನುವಂಥದ್ದು ಸಂವಿಧಾನಿಕ ಹುದ್ದೆ. ಯಾವುದು? ವಿಧಿ 76ರ ಪ್ರಕಾರ ಸಂವಿಧಾನಿಕ ಹುದ್ದೆ ಅಥವಾ ಕಚೇರಿ ಅಂತ ನೀವು ಕರಿಬೋದು. ಅದರ ಜೊತೆಗೆ ಸರ್ವೋಚ್ಚ ನ್ಯಾಯಾಲಯ ಇದು ಕೂಡ ಸಂವಿಧಾನಿಕ ಹುದ್ದೆ ಆಗುತ್ತೆ. ಇನ್ನು ಭಾರತ ಸಾಲಿಸಿಟರ್ ಜನರಲ್ ಇವರೇನಾಗ್ತಾರೆ? ಸಾಲಿಸಿಟರ್ ಜನರಲ್ ಅಟಾರ್ನಿ ಜನರಲ್ಗೆ ಹೆಲ್ಪ್ ಮಾಡಲಿಕ್ಕೆ, ಅಸಿಸ್ಟ್ ಮಾಡಲಿಕ್ಕೆ ಇರ್ತಾರೆ. ಇವರನ್ನು ಎರಡನೇ ಅತ್ಯುಚ್ಚ ಅಂತ ಕರಿಬೋದು. ಆದರೆ ಇವರು ಸಾಲಿಸಿಟರ್ ಜನರಲ್ ಏನಿದಾರಲ್ಲ, ಇವರು ಸಂವಿಧಾನಿಕ ಹುದ್ದೆ ಅಲ್ಲ. ಇದು ಓಕೆ, ಇದನ್ನು ನೆನಪಿಟ್ಕೊಳ್ಳಿ. ಗುಡ್. ಸೊ ಈಗಾಗಲೇ ನಾವು 1998, 99, 2005, 2006, 2008ಗೆ ಸಂಬಂಧಪಟ್ಟಾಗಿ 5 ದಿನಗಳಲ್ಲಿ ನಾವು ಪ್ರಶ್ನೆಗಳನ್ನು ಅವಲೋಕನ ಮಾಡಿದ್ವಿ. ಇದರಲ್ಲಿ ಸಾಕಷ್ಟು ಹಿಂಟ್ಗಳನ್ನು ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದ್ರು ಕೂಡ ಹೇಳಿದ್ದೀನಿ. ಸರಿಸುಮಾರು 70ಕ್ಕಿಂತ ಹೆಚ್ಚು ಟಾಪಿಕ್ಗಳನ್ನು ನಾವು ಇಲ್ಲಿ ಕವರ್ ಮಾಡಿದ್ದೀವಿ. ಓಕೆ,
ಕೇಳಿ ಅರ್ಥ ಮಾಡ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಅಲ್ಲಿವರೆಗೂ ನಮಸ್ಕಾರ.